ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆರೆಮೀಯ 33:3ನೇ ವಚನ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಅಧ್ಯಾಯವನ್ನು, ಈ ವಚನವನ್ನು ಎಮರ್ಜೆನ್ಸಿ ಕಾಲ್ ಎಂಬುದಾಗಿ ಕೂಡ ನಾವು ಹೇಳಬಹುದು. ಯೆರೆಮೀಯ 33:3 333. ನಮಗೆ ಯಾವಾಗೆಲ್ಲ ಒಂದು ಆಲೋಚನೆ ಬೇಕು, ಯಾವಾಗೆಲ್ಲ ಒಂದು ಬಿಡುಗಡೆ ಬೇಕು, ಒಂದು ಸಮಾಧಾನ ಬೇಕು, ಏನೇ ಬೇಕು ಅಂದರೂ ಕೂಡ ಈ 333ಗೆ ನಾವು ಕಾಲ್ ಮಾಡಿದರೆ ಸಾಕು. ಹಲ್ಲೆಲೂಯಾ. ಈ 333 ನಂಬರನ್ನು ನಿಮ್ಮ ಜೀವನದಲ್ಲಿ ಎಂದಿಗೂ ಮರೆಯಬೇಡ್ರಿ. ಯೆರೆಮೀಯ 33:3ರಲ್ಲಿ ಹೇಳಿರುವ ಪ್ರಕಾರ ದೇವರು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಗೂಢಾರ್ಥಗಳನ್ನು ತಿಳಿಸಿಕೊಡ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ಪ್ರತಿದಿನ ಜೀವಿಸುವಂತಿರುವ ಈ ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ನಾವು ದಾಟಿ ಹೋಗಬೇಕಾದ ಪರಿಸ್ಥಿತಿಯಲ್ಲಿದ್ದೇವೆ. ಕೆಲವು ವೇಳೆ ಈ ವಿಷಯದಲ್ಲಿ ನಾನು ಯಾವ ತೀರ್ಮಾನ ತಗೊಳ್ಬೇಕು, ನಾನು ಏನು ಮಾಡಬೇಕು, ಹೇಗಿರಬೇಕು, ಅನೇಕವಾದ ಗೊಂದಲಗಳು ನಮ್ಮ ಜೀವನದಲ್ಲಿ ಬರ್ತಾ ಇರ್ತವೆ, ಅನೇಕ ಗಲಿಬಿಲಿಗಳು ಬರ್ತಾನೆ ಇರ್ತವೆ. ಆಗ ದೇವರ ವಾಕ್ಯ ಹೇಳ್ತಾ ಇದೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಅಂದರೆ ರಹಸ್ಯಗಳನ್ನು, ನಮಗೆ ಒಂದು ವಿಷಯದ ಆಳ ಅಗಲ ಗೊತ್ತಿರೋದಿಲ್ಲ. ದೇವರೇ, ಇದನ್ನು ಹೇಗೆ ಮಾಡಬೇಕು, ನನಗೆ ಇದರ ಗೂಢಾರ್ಥವನ್ನು ತಿಳಿಸಿಕೊಡಿ ಎಂಬುದಾಗಿ ನೀವು ದೇವರ ಬಳಿ ಕೇಳುವಾಗ ಆತನು ಸದುತ್ತರವನ್ನು ನಿಮಗೆ ಕೊಟ್ಟು ಗೂಢಾರ್ಥಗಳ ಆಳವಾದ ರಹಸ್ಯಗಳನ್ನು ಯೇಸುವಿನ ನಾಮದಲ್ಲಿ ನಿಮಗೆ ತಿಳಿಸಿಕೊಡ್ತಾರೆ. ಆದರೆ ಈ ಸತ್ಯ ತಿಳಿಯದೆ, ಈ ರಹಸ್ಯ ತಿಳಿಯದೆ ಅನೇಕರು ಈ ದಿನ ಏನು ಮಾಡ್ತಾ ಇದ್ದೀರಾ ಅಂದರೆ ಮನುಷ್ಯರನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೀರಾ. ಅದು ಒಂದು ವೇಳೆ ಒಂದು ಲಾಯರ್ ಆಗಿರಬಹುದು, ಇಲ್ಲ ಒಂದು ಒಳ್ಳೆಯ ವೈದ್ಯರಾಗಿರ್ಬೋದು, ಕೆಲವು ಸ್ಪೆಷಲಿಸ್ಟ್ಗಳಾಗಿರಬಹುದು, ಇಲ್ಲ ಕೆಲವರ ರೆಕಮೆಂಡೇಶನ್ ಆಗಿರ್ಬೋದು. ಅಂದರೆ ಯಾರ್ಯಾರನ್ನೋ ನಾವು ಹುಡುಕಿ ಹೋಗ್ತಾ ಇದ್ದೇವೆ ಆ ಗೂಢಾರ್ಥವನ್ನು ತಿಳಿಯೋದಕ್ಕೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಈ ವಾಕ್ಯವನ್ನು ನೀವು ಹಿಡಿದುಕೊಳ್ಳ್ರಿ. ಈ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ದೇವರ ಹತ್ರ ಕೇಳ್ತಾ ಇರ್ರಿ, ಆತ ನಿಮಗೆ ಸದುತ್ತರವನ್ನು ಕೊಡ್ತಾರೆ. ದೇವರೇ, ಈ ಒಂದು ರೋಗದ ವಿಷಯದಲ್ಲಿ ನಾನು ಹೇಗೆ ಮಾಡಬೇಕು, ಈ ಒಂದು ಕಾರ್ಯದಲ್ಲಿ ನಾನು ಎಲ್ಲಿ ಹೋಗಬೇಕು, ನಾನು ಏನು ಮಾಡಬೇಕು, ಇದಕ್ಕೆ ನಾನು ಯಾವ ಉತ್ತರ ನೀವು ಕೊಡ್ತೀರಾ ಎಂಬುದಾಗಿ ದೇವರ ಪಾದವನ್ನು ಹಿಡಿದುಕೊಳ್ಳ್ರಿ. ಆತನು ವಾಗ್ದಾನ ಮಾಡಿದ್ದಾರೆ, ಕೇಳಿರಿ ನಾನು ಸದುತ್ತರ ಕೊಡ್ತೇನೆ ಎಂಬುದಾಗಿ, ಗೂಢಾರ್ಥಗಳನ್ನು ತಿಳಿಸ್ತೀನಿ ಎಂಬುದಾಗಿ. ಆಗ ಕೇಳ್ರಿ, ದೇವರೇ, ಈ ವಿಷಯ, ಈ ಕಾರ್ಯ ನನ್ನ ಜೀವನದಲ್ಲಿ, ನನ್ನ ಮಗಳ ವಿಷಯದಲ್ಲಿ, ನನ್ನ ಮಗನ ವಿಷಯದಲ್ಲಿ ಒಂದು ಕಠಿಣವಾಗಿದೆಯಪ್ಪ, ಇದರ ಒಂದು ಗೂಢಾರ್ಥವನ್ನು ನನಗೆ ತಿಳಿಸಿರಿ. ಈ ಮದುವೆ ವಿಷಯದಲ್ಲಿ ಏನು ಮಾಡಬೇಕು, ಈ ಮನೆ ಕಟ್ಟೋ ವಿಷಯದಲ್ಲಿ ನಾನು ಏನು ಮಾಡಬೇಕು, ಈ ಒಂದು ತೀರ್ಮಾನದಲ್ಲಿ ನಾನು ಹೇಗೆ ಮುಂದುವರಿಬೇಕು ಎಂಬುದಾಗಿ ದೇವರ ಹತ್ರ ಕುಳಿತು ನೀವು ಕೇಳಿರಿ, ಪ್ರಾರ್ಥನೆ ಮಾಡಿರಿ. ಆತನ ಗೂಢಾರ್ಥಗಳನ್ನು ತಿಳಿಸಿಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನೀವು ಆತನನ್ನು ಕರೆದ್ರೆ ಸಾಕು, ಸಹಾಯ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ನೀವು ಯಾವಾಗ ಕರೀತೀರಿ ಎಂಬುದಾಗಿ ಆತನು ಕಾಯ್ತಾ ಇದ್ದಾರೆ. ನೀವು ಒಂದು ಸಾರಿ ಏಸಪ್ಪ ಎಂಬುದಾಗಿ ಕರೆದು ನಿಮ್ಮ ಕಾರ್ಯಗಳನ್ನು ಆತನಿಗೆ ತಿಳಿಸಿ, ನಿಮಗೆ ಆತನ ರಹಸ್ಯಗಳನ್ನು ಬೋಧಿಸಿ ಸರಿಯಾದ ಮಾರ್ಗದಲ್ಲಿ, ದೇವರ ವಾಕ್ಯ ಹೇಳಿರುತ್ತದೆ, ಎಡವದ ಸಮ ಮಾರ್ಗದಲ್ಲಿ ಆತನು ನಿಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ದಾವೀದನು ತನ್ನ ವಾಕ್ಯಗಳಲ್ಲಿ ಅನೇಕ ಬಾರಿ ಬರೆದಿರ್ತಾರೆ, ದೇವರೇ, ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ, ನನಗೆ ಸದುತ್ತರವನ್ನು ದಯಪಾಲಿಸಿದಕ್ಕಾಗಿ ಸ್ತೋತ್ರ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಹನ್ನಳು ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥಿಸಿದಾಗ ಅವಳಿಗೆ ಒಂದು ಸದುತ್ತರ ದೊರೆಯಿತು. ಹಲ್ಲೆಲೂಯಾ. ನಿನಗೇನು ಬೇಕು ಎಂಬುದಾಗಿ ಬರ್ತಲೋಮಾಯನ ಬಳಿ ಯೇಸು ಕೇಳಿದಾಗ ಅವನು ಹೇಳ್ತಾನೆ, ನಾನು ನಿನ್ನನ್ನು ನೋಡಬೇಕಪ್ಪ, ನಾನು ಈ ಲೋಕವನ್ನು ನೋಡಬೇಕು, ನನಗೆ ದೃಷ್ಟಿ ಬೇಕು ಎಂಬುದಾಗಿ ಕೇಳ್ತೇನೆ. ದೇವರು ಕ್ಷಣ ಮಾತ್ರದಲ್ಲಿ ಅದ್ಭುತ ಮಾಡಿ ಆತನಿಗೆ ಕಣ್ಣು ಕೊಡ್ತಾರೆ. ಹಲ್ಲೆಲೂಯಾ. ಇನ್ನು ಸತ್ಯವೇದದಲ್ಲಿ ನಾವು ಎಷ್ಟೋ ಕಡೆಗಳಲ್ಲಿ ನೋಡ್ಬೋದು, ಕೇಳಿದ ಪ್ರತಿಯೊಬ್ಬರಿಗೂ ಆತನು ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ತಂದೆ ತಾಯಿಗಿರುವ ನಾವೇ ನಮ್ಮ ಮಕ್ಕಳು ಕೇಳೋದನ್ನು ತೆಗೆದುಕೊಡೋದ್ರಲ್ಲಿ, ಈ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಕೊಡೋದರಲ್ಲಿ ಯಾವ ಸಂದೇಹವೂ ಇಲ್ಲ. ನಿಸ್ಸಂದೇಹವಾಗಿ ಖಂಡಿತವಾಗಿ ದೇವರು ನಮಗೆ ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಮತ್ತಾಯನು ಬರೆದ ಸುವಾರ್ತೆ 7:7ರಲ್ಲಿ ಈ ರೀತಿಯಾಗಿ ಹೇಳಿರ್ತದೆ, ಕೇಳಿರಿ ಕೊಡಲ್ಪಡುವುದು ಎಂಬುದಾಗಿ. ನಾವು ಕೇಳಿದ್ರೆ ಸಾಕು, ಆತನು ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ. ಆದರೆ ಈ ದಿನಗಳಲ್ಲಿ ಕೇಳೋದಕ್ಕೆ ಯಾರಿಗೂ ಟೈಮ್ ಇಲ್ಲ. ಎಲ್ಲರೂ ಕೂಡ ಅವರೊಂದು ಹುಡುಕಾಟನೆ, ಅವರೊಂದು ಕಾರ್ಯಗಳ
ಮೇಲೆ ಅವ್ರಿಗವರೇ ಓಡ್ತಾ ಇದ್ದಾರೆ, ಇದನ್ನು ಮಾಡೋಣ, ಅದನ್ನು ಮಾಡೋಣ, ಅದನ್ನು ತಗೊಳ್ಳೋಣ, ಇದನ್ನು ಸಂಪಾದಿಸೋಣ ಎಂಬುದಾಗಿ. ಆದರೆ ದೇವರು ಹೇಳ್ತಿದ್ದಾರೆ, ಬಾ ನೀ ನನ್ನ ಬಳಿ ಬಾರಪ್ಪ, ನನ್ನ ಬಳಿ ಬಾರಮ್ಮ, ನನ್ನ ಬಳಿ ಕುಳಿತುಕೋ, ನನ್ನ ಬಳಿ ಪ್ರಾರ್ಥನೆ ಮಾಡು, ನಾನು ಕೊಡ್ತೇನೆ, ನಿನಗೆ ತಿಳಿಸ್ತೇನೆ ಎಂಬುದಾಗಿ ದೇವರು ಅಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕೂಡ ಈ ದಿನ ಯೇಸುವಿನ ಬಳಿ ಬಂದು ಕೇಳೋದಕ್ಕೆ ಯಾರಿಗೂ ಟೈಮ್ ಇಲ್ಲ. ಎಲ್ಲರೂ ಕೂಡ ಬಿಸಿ ಎಂಬುದಾಗಿ ಅಲಿದಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ದಯವಿಟ್ಟು ಈ ದಿನ ನಿಮ್ಮಲ್ಲಿ ಏನೋ ಒಂದು ಹುಡುಕಾಟ ಇದೆ, ಯಾವುದಕ್ಕೋ ಒಂದು ಮುಕ್ತಿ ಬೇಕಾಗಿದೆ, ಯಾವುದಕ್ಕೋ ಒಂದು ಪರಿಹಾರ ಬೇಕಾಗಿದೆ. ಪ್ರಿಯ ದೇವರ ಮಕ್ಕಳೇ, ಈ ಎಮರ್ಜೆನ್ಸಿ ಕಾಲನ ಈಗಲೇ ನೀವು ಮಾಡಿ ಯೆರೆಮೀಯ 33:3 ಪ್ರಕಾರ ದೇವರನ್ನು ನೋಡಿ ಕೇಳಿಕೊಳ್ಳ್ರಿ. ಆತನು ನಿಮಗೆ ಸದುತ್ತರವನ್ನು ಅನುಗ್ರಹಿಸಿ ನಿಮಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು, ಕೆಲವು ಮನುಷ್ಯರನ್ನು ನಿಮ್ಮಿಂದ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವು ಸಮಸ್ಯೆಗಳು ಯಾಕೆ ಬರ್ತಾ ಇದೆ, ಸತತವಾಗಿ ನಿರಂತರವಾಗಿ ಒಂದ್ರ ಮೇಲೊಂದು ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ಬರ್ತಾನೆ ಇದೆ ಅಂತ ನೀವು ಅಂದ್ಕೊಳ್ತೀರಾ. ಆದರೆ ಅದು ಹೇಗೆ ಬರ್ತಿದೆ ಏನು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಆದರೆ ನೀನು ದೇವರ ಬಳಿ ಪ್ರಾರ್ಥಿಸುವ ವ್ಯಕ್ತಿಯಾಗಿ, ಕೇಳುವ ವ್ಯಕ್ತಿಯಾಗಿ ಮಾರ್ಪಡೋದೇ ಆದರೆ ಖಂಡಿತವಾಗಿ ದೇವರು ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ತಿಳಿಸಿಕೊಡ್ತಾರೆ. ಪ್ರಿಯ ಮಗನೇ, ಪ್ರಿಯ ಮಗಳೇ, ಸಹೋದರ ಸಹೋದರಿ, ತಾಯಿ ತಂದೆಯೇ, ಈ ದಿನ ನೀವು ಒಂದು ಕೆಲಸ ಮಾಡಿ, ನೀವಿರುವ ಸ್ಥಳಗಳಲ್ಲಿ ದೇವರನ್ನು ನೋಡಿ ಪ್ರಾರ್ಥಿಸಿರಿ. ಅಪ್ಪ, ನಾನು ನಿಮ್ಮನ್ನು ನೋಡಿ ಕೇಳಿಕೊಳ್ತಾ ಇದ್ದೇನೆ, ನನಗೆ ಇದಕ್ಕೆ ಸಹಾಯ ಮಾಡಿ, ಈ ವಿಷಯದಲ್ಲಿ ನನಗೆ ಸದುತ್ತರವನ್ನು ಕೊಡಿ, ಈ ವಿಷಯದಲ್ಲಿ ನನಗೆ ಗೂಢಾರ್ಥವನ್ನು ತಿಳಿಸಿಕೊಡಿ, ನಿನ್ನನ್ನು ಮಾತ್ರ ನಂಬಿದ್ದೇನೆ, ನನ್ನ ನಂಬಿಕೆ ನೀವು ಮಾತ್ರವೇ ಎಂಬುದಾಗಿ ಸಂಪೂರ್ಣವಾಗಿ ನಿಮ್ಮನ್ನು ಬಿಟ್ಟುಕೊಟ್ಟು ದೇವರ ಬಳಿ ಕೇಳಿ ನೋಡ್ರಿ. ಕೇಳುವ ಪ್ರತಿಯೊಬ್ಬರು ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಖಂಡಿತವಾಗಿ ನಾನು ನಂಬ್ತೇನೆ, ಕರ್ತನಾದ ಯೇಸುವಿನ ನಾಮದಲ್ಲಿ ಈ ದಿನದಿಂದ ನೀವು ಮನುಷ್ಯರನ್ನು ಹುಡುಕೋದನ್ನು ಬಿಟ್ಟು, ನಿಮ್ಮ ಸ್ವಂತ ಪ್ರಯತ್ನಗಳನ್ನು ಬಿಟ್ಟು ದೇವರ ಬಳಿ ಕೇಳುವವರಾಗಿ ಮಾರ್ಪಡುತ್ತೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ. ನಿಶ್ಚಯವಾಗಿ ನೀವು ಯೇಸುವಿನ ನಾಮದಲ್ಲಿ ಕೇಳುವಾಗ ನಿಮಗೆ ಆತನು ಸದುತ್ತರ ಕೊಟ್ಟು ನಿಮಗೆ ಗೂಢಾರ್ಥಗಳನ್ನು ತಿಳಿಸಿ ನಿಮ್ಮ ಜೀವನಗಳನ್ನು ಅದ್ಭುತವಾಗಿ ರೂಪಿಸಿ ಅನೇಕರ ಮುಂದೆ ನಿಮ್ಮನ್ನು ಸಾಕ್ಷಿಯಾಗಿ ಮಾದರಿಯಾಗಿ ಕರ್ತನ ನಿಲ್ಲಿಸುತ್ತಾರೆ. ಯಾಕಂದರೆ ನಮ್ಮ ದೇವರು ಜೀವವುಳ್ಳ ದೇವರು, ಸರ್ವಶಕ್ತನಾದ ದೇವರು, ಅದ್ಭುತವಾದ ದೇವರು, ಆಲೋಚನಾ ಕರ್ತನು. ಆತನಿಗೆ ಅಸಾಧ್ಯ ಯಾವುದೂ ಇಲ್ಲ, ಆತನಿಗೆ ಎಲ್ಲವೂ ಕೂಡ ಸಾಧ್ಯ. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯರಿಗೆ ಇದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ನಾನು ಮನಸ್ಸಾರೆ ನನ್ನ ಜೀವನದ ಕಾರ್ಯಗಳನ್ನು ನೆನೆಸಿ, ನನ್ನ ಜೀವನದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ನಾನು ಸಂತೋಷವಾಗಿ ಹೇಳ್ತೀನಿ, ನನ್ನ ಯೇಸುವಿನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ. ನನಗೆ ಅನೇಕ ಕಾರ್ಯಗಳನ್ನು ಸಾಧ್ಯವಾಗಿಸಿದ ದೇವರು ಈ ದಿನ ನಿಮ್ಮ ಜೀವನದಲ್ಲೂ ಅನೇಕ ಕಠಿಣವಾದ ಕಾರ್ಯಗಳನ್ನು ಸಾಧ್ಯವಾಗಿಸಲು ಶಕ್ತನಾಗಿದ್ದಾರೆ. ದೇವರ ವಾಕ್ಯಗಳನ್ನು ನಂಬಿರಿ, ದೇವರ ಬಳಿ ಪ್ರಾರ್ಥಿಸಿರಿ, ದೇವರ ಬಳಿ ಕಾದಿರಿ. ನಿಶ್ಚಯವಾಗಿ ನೀವು ನಿರೀಕ್ಷಿಸುವ ಕಾರ್ಯದಲ್ಲಿ ಜಯ ಕೊಟ್ಟೇ ಕೊಡ್ತಾರೆ. ಅನೇಕರ ಮುಂದೆ ನೀವು ಸಾಕ್ಷಿಯಾಗಿ ನಿಂತುಕೊಳ್ತೀರಾ. ಖಂಡಿತವಾಗಿ ಈ ವಾಕ್ಯ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಎಲ್ಲ ಹುಡುಕಾಟಕ್ಕೂ, ಎಲ್ಲ ಕಾರ್ಯಗಳಿಗೂ ಪ್ರಯೋಜನವಾಗಿರುತ್ತದೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ. ಎಲ್ಲ ಮಹಿಮೆ ತಂದೆಯ ದೇವರಿಗೆ ಸಲ್ಲಲಿ. ವಿಶೇಷವಾಗಿ ನಿಮ್ಮಲ್ಲಿ ಒಂದು ಮನವಿ, ಅನೇಕರು ಪ್ರತಿದಿನ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಅನೇಕರು ಕಾಮೆಂಟ್ ಮಾಡ್ತಾ ಇದ್ದೀರಾ, ಅನೇಕರು ನಮಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ. ಅದಕ್ಕಾಗಿ ನಾನು ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮಗೆ ವಂದಿಸುತ್ತೇನೆ. ಇನ್ನೂ ಕೂಡ ಈ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅನೇಕರಿಗೆ ಈ ಸೇವೆಯ ಕುರಿತು ತಿಳಿಸಿ. ದೇವರಿಗಾಗಿ ಜೀವಿಸೋಣ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಎಲ್ಲ ಮಹಿಮೆ ಕರ್ತನಿಗೆ ಉಂಟಾಗಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.